ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ? ಹೋಪ್ ನಾನಂತೂ ಆರೋಗ್ಯವಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ ಅಂತ. ಇವತ್ತು ಬಂದು ಸ್ಯಾಟರ್ಡೇ ಅಂದರೆ ಮಕ್ಕಳಿಗೆ ಇವತ್ತು ಮಕ್ಕಳ ಶಾಲೆಯಲ್ಲಿ ಇವತ್ತು ಪಿ ಟಿ ಇದೆ. ಸೊ ಪಿ ಟಿಗೆ ಹೋಗ್ಲಿಕ್ಕೆ ಉಂಟು. ಹೋಗೋ ಮೊದಲು ಒಂದು ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಲ್ಲ, ಇಲ್ಲದ ಒಂದೊಂದ್ಸರಿ ಬರುವಾಗ ಲೇಟ್ ಆಗುತ್ತಲ್ಲ. ಅದಕ್ಕೆ ನಾನು ಇವತ್ತು ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಲೇಟೇ ಹೋಗಲಿಕ್ಕೆ ನನಗೆ. ಒಂದು ಮಗಳಿಗೆ 9 ಗಂಟೆಯಿಂದ 10 ಗಂಟೆ, ಇನ್ನೊಂದು ಮಗಳಿಗೆ 12ರಿಂದ 12:30 ತನಕ. ಸೊ ನಾನು 12ರಿಂದ 12:30 ಹೋದರೆ ಬರುವ ಲೇಟ್ ಆಗುತ್ತೆ. ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ. ಅದೇ ರೀತಿ ತಿಂಡಿ ಅಂತೂ ಆಯಿತು. ಬೆಳಗ್ಗೆ ತಿಂಡಿಗೆ ನಾನು ಪಡ್ಡು ಮಾಡಿದ್ದೆ. ಸೊ ಪಡ್ಡು ರೆಸಿಪಿ ಮಾಡಲಿಕ್ಕೆ ಆಗಲಿಲ್ಲ, ಅದಿನ್ನೊಂದು ಸರಿ ಮಾಡಿ ನಾನು ಹಾಕ್ತೇನೆ ನಿಮಗೆ. ಸೊ ಹಾಗೆ ಇವತ್ತು ಮಧ್ಯಾಹ್ನಕ್ಕೊಂದು ರೆಸಿಪಿ ಒಂದು ಅಡುಗೆ ಮಾಡಿಕೊಟ್ಟಲ್ಲ. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಆಯಿತು. ಅದು ಬಂದು ಇದೇನು ಪ್ರಾನ್ಸ್ ಮತ್ತು ಬೆಂಡೆಕಾಯಿ ಮತ್ತು ಪ್ರಾನ್ ತುಂಬ ಒಳ್ಳೆ ಕಾಂಬಿನೇಷನು. ಅದು ಎಷ್ಟೋ ಜನಕ್ಕೆ ನಾನು ಟೇಸ್ಟ್ ಮಾಡಿ ಕೊಟ್ಟಿದ್ದೀನಿ, ಮತ್ತು ಅವ್ರು ಸಹ ಕೇಳಿದ್ದಾರೆ. ಅವರಿಗೆ ಸಹ ನಾನು ರಫ್ಲಿ ಕೊಟ್ಟಿದ್ದೇನೆ ರೆಸಿಪಿ. ಆದರೆ ಇಲ್ಲಿ ನನ್ನ ಚಾನಲಲ್ಲಿ ಸಹ ಹಾಕಿಬಿಡ್ತೇನೆ. ಸೊ ಹಾಗೆ ಈಗ ಸ್ವಲ್ಪ ಟೈಮ್ ಇರುವಾಗ ನಾನು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಫ್ರೀ ಆಗ್ತದಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊಬೈಲ್ ಈ ಥರ ಇಟ್ಕೊಂಡು ಕೈ ನೋವು ಹೋಗ್ತುಂಟು. ಪ್ಲ್ಯಾನ್ ಮಾಡಿದ್ದೀನಿ. ಸೊ ನನಗನ್ಸೋದಿಲ್ಲ ನೀವು ಯಾವಾಗದು ಟೇಸ್ಟ್ ಮಾಡಿದ್ದೀರಾ ಅಂಥೇಳಿ. ಅದು ಹೆಚ್ಚು ಜನಕ್ಕೆ ಅದು ಗೊತ್ತೇ ಇಲ್ಲ. ಪ್ರಾನ್ ಮತ್ತು ಇದು ಸಿಗಡಿ, ಅದು ಮತ್ತು ಬೆಂಡೆಕಾಯಿ ಕಾಂಬಿನೇಷನು ಅಷ್ಟು ಒಳ್ಳೆ ಹಾಗೆ ಬರ್ತದೆ ಅಂತೇಳಿದರೆ ನಾನದು ಹೇಳಿ ಪ್ರಯೋಜನ ಇಲ್ಲ. ಅದನ್ನು ನೀವೇ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತೇನೆ. ಸೊ ಹಾಗೆ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲು ನಾನು ಕೇಳ್ಕೊಳ್ಳೋದು ಒಂದೇ ನಿಮ್ಮ ಹತ್ರ. ನಿಮಗೆ ಇಷ್ಟ ಇದ್ದರೆ, ಆದರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಮರಿಬೇಡಿ. ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆದರೆ ಇಂಥ ಈಸಿ ರೆಸಿಪಿ, ಈಸಿ ಮೆಥಡ್, ಟೇಸ್ಟಿಯಾಗಿರುವಂಥ ನಿಮಗೆ ರೆಸಿಪಿ ಬೇಕು ಅಂತ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ. ನನಗೆ ಹೊರಗೆ ಹೋಗಿದ್ದ ಕಾರಣ ನನಗೆ ಲಾಂಗ್ ಇದು ಮಾಡಕ್ಕೆ ಹೋದರೆ, ಸೊ ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆನಾ? ಚಲೋ ಬನ್ನಿ. ಮೊದಲಿಗೆ ನಾವು ಈ ಪ್ರಾನ್ಸನ್ನು, ಸೀಗಡಿಯನ್ನು ಒಂದು 3-4 ಸರಿ ಈ ಥರ ತೊಳ್ಕೊಳ್ಳೋಣ. ಸೊ ಈ ಥರ ಒಂದು 3-4 ಸರಿ ತೊಳ್ಕೊಂಡು ಮತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, 4 ಸರಿ ತೊಳ್ಕೊಂಡಾಯಿತು. ಈಗ ನಾವು ಇದನ್ನು ಕ್ಲೀನ್ ಮಾಡುವುದು ಹೇಗೆ ಅಂತ ತೋರಿಸಿ. ಮೊದಲಿಗೆ ಈ ಥರ ತಲೆನ ಈ ಥರ ತೆಗೀರಿ. ಓಕೆ, ಮತ್ತು ಅದರ ಸ್ಕಿನ್ ಪೀಲ್ ಔಟ್ ಮಾಡಬೇಕು ಈ ಥರ. ಮತ್ತು ಇದರ ಮಧ್ಯೆ ಒಂದು ಥ್ರೆಡ್ ಇರುತ್ತೆ ಈ ಥರ, ಅದು ತೆಗಿಲೇಬೇಕು. ಓಕೆ, ಅದು ಎಷ್ಟು ನೀವು ಜಾಗ್ರತೆಯಿಂದ ತೆಗಿತಾರೆ ಅಷ್ಟು ಕ್ಲಿಯರಾಗಿ ಬರ್ತದೆ. ಓಕೆ, ಇನ್ನೊಂದ್ಸರಿ ಈ ಥರ ಮಾಡಿ, ಅದು ಎಷ್ಟು ನೀವು ಫುಲ್ ಥ್ರೆಡ್ ಬರಬೇಕು ಅಂತ ಹೇಳಿದ್ರೆ ಈ ಥರ ತೆಗಿಬೇಕು. ಸೊ ಇದನ್ನೆಲ್ಲ ಬೇಗ ನಾನು ಕ್ಲೀನ್ ಮಾಡ್ಕೊಂಡು ತೆಗೊಳ್ತೇನೆ, ಮತ್ತು ನೆಕ್ಸ್ಟ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತೇನೆ. ಸೊ ಪ್ರಾನ್ ಕ್ಲೀನ್ ಮಾಡಿ ಆಯಿತು. ಕ್ಲೀನ್ ಮಾಡಿದ ನಂತರ ಈ ಥರ ಕಾಣ್ತದೆ. ಓಕೆ, ಸೊ ಈಗ ನಾನು ಈ ಕಸಗಳನ್ನೇನು ಉಂಟಲ್ಲ ಸಿಂಕಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಒಳ್ಳೆ ಆಗಿದ್ದರ ನೀರು ಡ್ರೈನ್ ಆದ ನಂತರ ಅದು ನಾನು ಒಂದು ಪೇಪರ್ ತಗೊಂಡು ಅದರಲ್ಲಿ ಹಾಕಿ ರೋಲ್ ಮಾಡಿ ನಾನನ್ನು ಫ್ರೀಝರಲ್ಲಿ ಇಡ್ತೇನೆ. ನಾಳೆ ಕಸದವ್ರು ಬರುವಾಗ ಅದನ್ನು ತೆಗೆದು ನಾನು ವೆಟ್ ಇದರಲ್ಲಿ ಹಾಕಿಬಿಡ್ತೇನೆ. ಸೊ ಅವಾಗ ಮನೆ ಸಹ ಕ್ಲೀನ್ ಇರ್ತದೆ, ಮನೆಯೊಳಗೆ ಯಾವುದೇ ರೀತಿಯಾದ ಒಂದು ಸ್ಮೆಲ್ ಬರೋದಿಲ್ಲ. ಇಲ್ಲದ ಕೆಲವರಿಂದ ಡೈರೆಕ್ಟ್ ತೆಗಿತಾರೆ, ಕ್ಲೀನ್ ಮಾಡ್ತಾರೆ, ಅವರ ವೆಟ್ಟಲ್ಲಿ ಹಾಕಿಬಿಡ್ತಾರೆ. ಇಡೀ ಅವ್ರು ನೆಕ್ಸ್ಟ್ ಡೇ ಕಸ ತೆಗೊಳ್ಳೋ ತನಕ ಕಸ ಉಂಟಲ್ಲ, ಮನೆ ಎಲ್ಲ ವಾಸನೆಗಳಿರ್ತದೆ. ಇದಕ್ಕೊಂದು ಇವತ್ತಿನದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಮೀನೇ ಇರಲಿ, ಮಾಂಸದ ಏನೇ ಇರಲಿ, ಎಲ್ಲ ಅದನ್ನು ಈ ಥರ ಸಿಂಕಲ್ಲಿ ಹಾಕಿ ನೀರು ಡ್ರೈನ್ ಆದ ನಂತರ ರ್ಯಾಪ್ ಮಾಡಿ ಹಾಕಿ ಮತ್ತು ಒಳ್ಳೆ ಸೋಪ್ ಹಾಕಿ ಕ್ಲೀನ್ ಮಾಡಿದರೆ ನಮ್ಮ ಮನೆ ಯಾವುದೇ ರೀತಿಯಾದ ಗಲೀಜು ಸ್ಮೆಲ್ ಅಂತೂ ಬರೋದಿಲ್ಲ. ಓಕೆನಾ? ಪ್ರಾನ್ ಕ್ಲೀನ್ ಮಾಡಿ ಆಯಿತು. ಈಗ ಮಸಾಲೆನೊಂದು ರುಬ್ಕೊಳ್ಳಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನು 6 ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಪ್ರಕಾರ
ಹಾಕ್ಕೊಳ್ಳಿ ಆಯಿತಾ. ನೀವು ಖಾರ ತಿನ್ನುವವರ ಸ್ವಲ್ಪ ಕಮ್ಮಿ ತಿನ್ನೋರು ಗೊತ್ತಿಲ್ಲ, ನಿಮ್ಮ ಟೇಸ್ಟ್ ಪ್ರಕಾರ ಚಿಲ್ಲಿನ ಹಾಕ್ಕೊಳ್ಳಿ. ಇಲ್ಲಿ ಬ್ಯಾಡಗೆ ಮೆಣಸಿನಕಾಯನ್ನು ನಾನು ಯೂಸ್ ಮಾಡಿದ್ದೀನಿ. 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಕೊರಿಯಂಡರ್ ಪೌಡರ್, 5ರಿಂದ 6 ಎಸಳು ಬೆಳ್ಳುಳ್ಳಿ, ಚಿಕ್ಕ ಸೈಜ್ ಒಂದು ನೀರುಳ್ಳಿ. ಕ್ವಾಂಟಿಟಿ ಹೆಚ್ಚು ಇದ್ದರೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಯೂಸ್ ಮಾಡೋದು 200 ಗ್ರಾಮ್ ಬೆಂಡೆಕಾಯಿಗೆ 100 ಗ್ರಾಮು ಸಿಗಡಿನ ತಗೊಂಡಿದ್ದೀನಿ, ಅದಕ್ಕೆ ನಾನು ಚಿಕ್ಕ ನೀರುಳ್ಳಿನ ತಗೊಂಡಿದ್ದೀನಿ. ಇದನ್ನು ನಾವು ರಫ್ಲಿ ಚಾಪ್, ಇದಕ್ಕೆಲ್ಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕಲ್ಲ, ಅದಕ್ಕೋಸ್ಕರ. ಓಕೆ, ಈಗ ಒಂದು 1/4 ಕಪ್ ಅಂದರೆ 1/4 ತೆಂಗಿನಕಾಯಿಂದ ಅರ್ಧದಲ್ಲಿ 1/4 ಭಾಗ ತೆಂಗಿನ ತುರಿ ಉಂಟಲ್ಲ, ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಾಣ್ಬೋದು, ಆ್ಯಕ್ಚುಲಿ ಹೆಚ್ಚು ಇಲ್ಲ, ಅದು 1/4 ಭಾಗ ತೆಂಗಿನಕಾಯಿ. ಅರ್ಧ ಗಾತ್ರದ ನಿಂಬೆ ಹಣ್ಣಿನ ಅಷ್ಟು ನಾನು ಹುಣಸೆ ಹುಳಿ ತೆಗೆದಿದ್ದೀನಿ, ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೀರು ಮತ್ತು ಹುಣಸೆ ಹಣ್ಣು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರುಬ್ಕೊಳ್ಳಿಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. ರುಬ್ಕೊಳ್ಳಿಕ್ಕೆ ಎಷ್ಟು ಒಂದು ಮಸಾಲೆ ಅಂದಾಜು ನಿಮಗೆ ಗೊತ್ತಿದೆ ಅಷ್ಟು ನೀರನ್ನು ಹಾಕಿ ಇದನ್ನು ಒಳ್ಳೆ ಮಾಡಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ. ಸೊ ಮಸಾಲೆ ರೆಡಿ ತರ ಹಾಕ್ಕೊಳ್ತೇನೆ. ಎಸ್, ಮಸಾಲೆ ರೆಡಿಯಾಗಿದೆ. ಈಗ ಈಗ ನಾನು ಬೆಂಡೆಕಾಯಿನಂತೂ ನನಗೆ ಒರೆಸೋದು ಇರೋದೇ ಎಲ್ಲ ಇಲ್ಲ, ತೊಳೆದಿಟ್ಟಿದ್ದೀನಿ, ಏನೂ ಹೋಗೋದಿಲ್ಲ, ಒಳ್ಳೆಯಾಗಿ ಬರ್ತದೆ. ಸೊ ಈ ಬೆಂಡೆಕಾಯಿನ ಈಗ ಕಟ್ ಮಾಡೋಣ. ಮಸಾಲೆ ಎಲ್ಲ ರೆಡಿ ಆಯ್ತಲ್ಲ. ಸೊ ಬೆಂಡೆಕಾಯಿ ನಾನು ಮೊದಲಿಗೆ ಕಟ್ ಮಾಡೋ ರೀತಿ ಈ ರೀತಿ ಒಂದು ಫುಲ್ಲು ಸ್ಲಿಟ್ ಕೊಡ್ತೇನೆ. ಮತ್ತು ಈ ಥರ ಬೆಂಡೆಕಾಯಿನ ಚೆಕ್ ಮಾಡಿ ಈ ಥರ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಳ್ತೇನೆ. ಈ ಥರ ನಾನು ಸಾರುಗಳಿಗೆ ಕಟ್ ಮಾಡುವ ರೀತಿ. ಓಕೆ, ಅದೇ ರೀತಿ ಇನ್ನೊಂದು ಈ ಥರ ಕಟ್ ಮಾಡಿಕೊಂಡು ಈ ಥರ ನೋಡಿ ಮತ್ತು ಈ ಥರ ಸ್ಲ್ಯಾಂಟಾಗಿ ಕಟ್ ಮಾಡ್ತಾಯಿದ್ದೀನಿ. ಓಕೆನಾ, ಇದನ್ನು ಕಂಪ್ಲೀಟ್ ಮಾಡ್ತೇನೆ ಮೊದಲಿಗೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಬೆಂಡೆಕಾಯಿ ಕಟ್ ಮಾಡಿ ಇತ್ತು, ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಈಗ ಗ್ಯಾಸಲ್ಲಿ ಒಂದು ಮಡಿಕೆ ಇಟ್ಟುಕೊಂಡಿದ್ದೀನಿ, ಮಡಿಕೆ ಬಿಸಿಯಾಗಲಿ. ಸೊ ಮಡಿಕೆ ಬಿಸಿ ಆಗ್ತಾ ಬರೋಕ್ಕೆ ಅದಕ್ಕೆ ನಾನು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆ, ಈಗ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಈಗ ಒಂದು 5-6 ಎಸಳು ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿರುವ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಹುರ್ಕೊಳ್ಳೋಣ. ಓಕೆ, ಈ ಥರ ಹುರ್ಕೊಂಡ ನಂತರ ಒಂದು 3 ನಿಮಿಷ, 3 ಸೆಕೆಂಡಲ್ಲ 3 ನಿಮಿಷ ಮಾತ್ರ ಇದನ್ನು ಲಿಡ್ ಕವರ್ ಮಾಡಿ ಇಡೋಣ, ಮುಚ್ಚಿಡೋಣ. 3 ನಿಮಿಷ ಆಗಿದೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆನ ಹಾಕ್ಕೊಳ್ಳೋಣ. ಅದರ ಜೊತೆನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಇದು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ನೀವು ಒಂದೇ ಸರಿ ಸುರಿಬೇಡಿ, ನೋಡಿ ಉಪ್ಪನ್ನು ಯೂಸ್ ಮಾಡ್ತಾಯಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅನ್ನೋದು ಒಂದು 3 ನಿಮಿಷ ಹಾಗೆ ಬಿಡೋಣ. ಅದು 3 ನಿಮಿಷದಲ್ಲಿ ಇದು ರೆಡಿ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿಲಿದ್ದ ಮಸಾಲೆಗಳನ್ನು ಒಳ್ಳೆ ಮಾಡಿ ಈ ಥರ ಶೇಕ್ ಮಾಡಿ ತೆಗೆಯೋಣ. ಓಕೆನಾ, ಈ ಥರ. ಓಕೆ, ಬನ್ನಿ, 3 ನಿಮಿಷ ಆಯಿತು. ಈಗ ಕ್ಲೀನ್ ಮಾಡಿರುವ ಪ್ರಾನನ್ನು ಹಾಕ್ಕೊಳ್ಳೋಣ, ಸಿಗಡಿ. ಓಕೆ, ಮಿಕ್ಸ್ ಮಾಡಿಕೊಂಡು ಇದು 1 ನಿಮಿಷ ಮುಚ್ಚಿ ಇಡೋಣ. ಸೀಗಡಿಯಲ್ಲಿ ಬೇಯಲಿಕ್ಕೆ ಟೈಮ್ ತಗೋದಿಲ್ಲ. ಓಕೆ, 2 ನಿಮಿಷದಲ್ಲಿ ಅದು ಒಳ್ಳೆ ಇದಾಗ್ತದೆ. ಇದು ದೊಡ್ಡದೇನಲ್ಲ, ಚಿಕ್ಕ ಚಿಕ್ಕ ಸೀಗಡಿ ಎಲ್ಲ, ಅದರಿಂದ ಬೇಗ ಕುಕ್ ಆಗುತ್ತೆ. ಸೊ ಇದು ಬಾಯ್ಲ್ ಆಗ್ತಾ ಬರುವಾಗ ಈ ಥರ ರೌಂಡ್ ಆಗ್ತದೆ ನೋಡಿ ಪ್ರಾನ್. ಸೊ ಈಗ ಅದು ಕಲರ್ ಸಹ ಚೇಂಜ್ ಆಗ್ತದೆ. ಈಗ ನಾವು ಇದಕ್ಕೆ ಮಸಾಲೆ ನೀರನ್ನು ಹಾಕ್ಕೊಳ್ಳೋಣ. ಎಷ್ಟು ಥಿಕ್ನೆಸ್ ಬೇಕು ಸಾರು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಒಳ್ಳೆ ಮಿಕ್ಸ್ ಮಾಡಿ ಇದರ ಉಪ್ಪು ಇನ್ನೊಂದು ಸರಿ ನೋಡ್ಕೊಳ್ಳಿ ಹೇಗೆ ಇದೆ ಅಂತ ಹೇಳಿ. ಓಕೆ,
ಒಳ್ಳೆ ಮಿಕ್ಸ್ ಮಾಡಿಕೊಂಡೆ. ಇದು ಕುದಿ ಬರಲಿ. ಇಷ್ಟು ದಪ್ಪ ಇಟ್ಕೊಂಡಿದ್ದೇನೆ. ಇದು ವೈಟ್ ರೈಸ್ಗೆಲ್ಲ ಚೆನ್ನಾಗಾಗುತ್ತೆ. ತುಂಬ ತೆಳು ಆದರೂ ಕೂಡ ಅಷ್ಟು ಸಾರು ತರಕಾರಿದು ಸ್ಪೆಷಲಿ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ. ಇನ್ನು ನಿಮಗೆ ಹೇಗೆ ಬೇಕೋ ಹಾಗೆ ನೀವನ್ನು ಇಟ್ಕೋಬೋದು. ಇದು ಮುಚ್ಚಿಡೋಣ, ಒಳ್ಳೆ ಕುದಿ ಬರಲಿ. ಸೊ ಬೆಂಕಿ ಬಂದ್ ಮಾಡ್ತೇನೆ. ಸಾರು ಕುದಿದು ಒಳ್ಳೆ ಮಾಡಿ ಇದರ ಉಪ್ಪು ನೋಡ್ತೇನೆ. ಉಪ್ಪು ಖಾರ 2 ಸಲ. ಓಕೆ, ಉಪ್ಪು ಖಾರ ಎಲ್ಲ ಸರಿ ಉಂಟು. ಸಾರು ಸೂಪರ್ ಅಂದರೆ ಸೂಪರ್. ನನ್ನ ಅಡುಗೆ ರೂಮೆಲ್ಲ ಘಮ 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 ಬರ್ತಾ ಉಂಟು. ಸೊ ನಾನು ಇದರ ಫೈನಲ್ ರಿವ್ಯೂ ನಾನು ಶಾಲೆಗೆ ಹೋಗಿ ಬಂದ ನಂತರ ಕೊಡ್ತೇನೆ. ಓಕೆನಾ? ಚಿಲ್ಡ್ರನ್ ಬಾಯ್ ಫ್ರೆಂಡ್. ನಾನು ಶಾಲೆಗೆ ಹೋಗಿ ಬಂದೆ. ಈಗ ಬಂದು ಗಂಟೆ 1:30 ಆಯಿತು. ಸೊ ಈಗ ಊಟ ಮಾಡುವ ಸಮಯ. ಓಕೆ, ಸೊ ಸೇಮ್ ಟೈಮ್ ಫೀಡ್ಬ್ಯಾಕ್ ಸಹ ಕೊಡಬೇಕಲ್ಲ. ತುಂಬ ಒಳ್ಳೆಯಾಗಿ ಬಂದಿದೆ. ಇದರ ಫೀಡ್ಬ್ಯಾಕ್ ಕೊಡಿ. ನಿಮಗೆ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಮತ್ತು ಹೊಸ ರೆಸಿಪಿ ಜೊತೆ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ನಮಸ್ಕಾರ.